ಎಸ್ ರೂಪೇಶ್ ಅವರೇ, ಸಿನಿಮಾ ಈಗ ಕನ್ನಡ ಮತ್ತು ತುಳು ಅಲ್ಲಿ ಎರಡರಲ್ಲೂ ರಿಲೀಸ್ ಆಗಿ ಭರ್ಜರಿಯಾಗಿ ಓಪನ್ ತೊಗೊಂಡಿದೆ. ಕರ್ನಾಟಕ ರಾಜ್ಯಾದ್ಯಂತ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸಿನಿಮಾ ಬಗ್ಗೆ ಹೇಳೋದಾದರೆ ತುಂಬ ಖುಷಿ ಇದೆ ಸರ್. ಏನಕ್ಕೆ ಅಂತಂದರೆ ಒಬ್ಬ ಡೈರೆಕ್ಟರ್ ಆಗಿ ಒಬ್ಬ ನಟನಾಗಿ ಒಂದು ಸಿನಿಮಾ ನಾವು ಕಾಯೋದೆ ಜನ ನೋಡಿ ಏನು ಹೇಳ್ತಾರೆ, ಜನ ಎಷ್ಟು ನಂಬರ್ಸಲ್ಲಿ ನೋಡ್ತಾರೆ, ಇದೇ ನಮ್ಮ ದೊಡ್ಡ ಗುರಿ ಇರುವಂಥದ್ದು. ಆ್ಯಂಡ್ ಮೊದಲ 3 ದಿನಗಳನ್ನು ನೋಡಿದ್ರೆ 100ಕ್ಕಿಂತ ಹೆಚ್ಚಿನ ಹೌಸ್ಫುಲ್ ಶೋಗಳನ್ನು ನಮ್ಮ ಜಯಚಿತ್ರ ನೋಡಿದೆ. ಆ್ಯಂಡ್ ತುಳು ಕನ್ನಡ 2 ಭಾಷೆಯಲ್ಲೂ ಸಿನಿಮಾ ರಿಲೀಸ್ ಮಾಡಿದ್ದೀವಿ. ಇದು ಮೂಲತಃ ಒಂದು ತುಳು ಸಿನಿಮಾ, ತುಳು ಒಂದು ಎಂಟರ್ಟೈನಿಂಗ್ ಸಿನಿಮಾ ಆದರೂ ಕೂಡ ಕನ್ನಡದ ಜನರು ಕೂಡ ಇದನ್ನು ನೋಡಲಿ, ತುಳುವಲ್ಲಿ ಯಾವ ರೀತಿಯ ಸಿನಿಮಾಗಳು ಬರುತ್ತೆ ಅನ್ನೋವಂಥದ್ದು ಅವ್ರಿಗೂ ಗೊತ್ತಾಗಲಿ ಅನ್ನೋವಂಥ ಒಂದು ಉದ್ದೇಶದಿಂದ ಇದನ್ನು 2 ಭಾಷೆಯಲ್ಲೂ ರಿಲೀಸ್ ಮಾಡಿರೋವಂಥದ್ದು. ಆ್ಯಂಡ್ ಅದ್ಭುತವಾಗಿರುವಂಥ ರೆಸ್ಪಾನ್ಸ್ ಆಲ್ರೆಡಿ ಬಂದಿದೆ. ತುಳುವಲ್ಲಂತೂ ಹಿಟ್ ಆಗಿದೆ ಸಿನಿಮಾ. 100 ಶೋ ಅಂತಂದರೆ ಅದೊಂದು ದೊಡ್ಡ ಒಂದು ಓಪನಿಂಗ್ ನಮಗೆ. ಸೊ ತುಂಬ ಖುಷಿಯಾಗಿದೆ. ಸೊ ಇನ್ನಷ್ಟು ಜನ ನೋಡಿ, ಇನ್ನಷ್ಟು ಜನರ ಬೆಂಬಲ ಸಿಗಲಿ ಅಂತ ನಾನಂತೂ ಕಾಯ್ತಾ ಇದ್ದೆ. ಓಕೆ, ಈ ಸಿನಿಮಾ ರಿಲೀಸ್ಗಿನ್ನ ಬಿಫೋರು ಪ್ರೀಮಿಯರ್ ಮಾಡಿದ್ರಿ, ಅಂದರೆ ದುಬೈ ಮತ್ತು ಮಸ್ಕತ್ತಲ್ಲೆಲ್ಲ ಪ್ರೀಮಿಯರ್ ಮಾಡಿದ್ರಿ. ಅಲ್ಲೇ ನಿಮಗೆ ಅರ್ಧ ಸಿನಿಮಾದ ರೆಸ್ಪಾನ್ಸ್ ಗೊತ್ತಾಗ್ಬಿಟ್ಟಿತ್ತು ಅನ್ಸುತ್ತೆ ಅಲ್ವಾ? ಹೌದು, ಪ್ರೀಮಿಯರ್ ನಾವು ನನ್ನ ಮೊದಲ ನಿರ್ದೇಶನದ ಸಿನಿಮಾ ಗಿರ್ಗಿಟ್ 2019ರಲ್ಲಿ ರಿಲೀಸ್ ಆಗಿತ್ತು. ಅಲ್ಲಿಂದನೂ ನಮ್ದದೊಂದು ಕಾನ್ಸೆಪ್ಟ್ ಇದೆ, ಪ್ರೀಮಿಯರ್ ಶೋ ಮಾಡಿ ನಂತರ ಸಿನಿಮಾ ತೋರಿಸೋ ಅಂಥದ್ದು. ಅದೇನಕ್ಕೆ ಅಂತಂದರೆ ಜನರು ನಮ್ಮನ್ನು ಅಷ್ಟು ಈಸಿಯಾಗಿ ನಂಬಲ್ಲ. ಅಂದರೆ ಎಲ್ಲ ಸಿನಿಮಾದವರು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿ ಜನರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಆ್ಯಂಡ್ ಇವಾಗ ಏನಾಗಿದೆ ಅಂತಂದರೆ ಮತ್ತೆ ಪ್ರೀಮಿಯರ್ ಶೋಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ. ಅಂದರೆ ಎಲ್ಲ ಸಿನಿಮಾದವರು ಪ್ರೀಮಿಯರ್ ಶೋನಲ್ಲಿ ಚೆನ್ನಾಗಿದೆ ಅಂತ ಹೇಳೋದು ಕಾಮನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಜಾಸ್ತಿ ಕಡೆಗಳಲ್ಲಿ ಪ್ರೀಮಿಯರ್ ಶೋ ಮಾಡಿದೆ. ಒಂದು ಸ್ವಲ್ಪ ಇಂಟರ್ನ್ಯಾಷನಲ್ ಪ್ರೀಮಿಯರ್ ಶೋಸ್ ಮಾಡಿದೆ. ದುಬೈನಲ್ಲಿ, ಮಸ್ಕತ್ತಲ್ಲಿ, ಕತಾರಲ್ಲಿ, ಬಹ್ರೈನಲ್ಲಿ, ತುಂಬ ಕಡೆಗಳಲ್ಲಿ ಮಾಡಿದೆ. ಗೋವಾದಲ್ಲಿ ಮಾಡಿದೆ, ಬೆಂಗಳೂರಲ್ಲಿ ಮಾಡಿದೆ, ಮಂಗಳೂರಲ್ಲಿ ರೆಕಾರ್ಡ್ ಬ್ರೇಕಿಂಗ್ ಪ್ರೀಮಿಯರ್ ಶೋ ಆಯಿತು. 5,500 ಜನ ಪ್ರೀಮಿಯರ್ ಶೋ ನೋಡಿದ್ರು. ಸೊ ಈ ಥರ ತುಂಬ ಕಡೆಗಳಲ್ಲಿ ಮಾಡಿಕೊಂಡು ನಂತರ ರಿಲೀಸ್ ಮಾಡಿದೆ. ಏನಕ್ಕೆ ಅಂತಂದರೆ ಆ ವಿಡಿಯೋದಲ್ಲಿ ಜನ ಚೆನ್ನಾಗಿದೆ ಅಂತ ಹೇಳೋವಂಥದ್ದಲ್ಲ, ಅದು ಸ್ವಲ್ಪ ಜನರಿಗೆ ಒಂದು ಪ್ರಮೋಷನ್ ಕಂಟೆಂಟ್ ಥರ ಕಾಣ್ಬೋದು. ಆದರೆ ಸಿನಿಮಾ ನೋಡಿದ ಮೇಲೆ ಅವರು ಇನ್ನೊಬ್ರಿಗೆ ಹೇಳ್ತಾರೆ ಹೋಗ್ಬಿಟ್ಟು, ಅಥವಾ ಫೋನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಹೇಳ್ತಾರೆ ಸಿನಿಮಾ ಹೇಗಿತ್ತು ಅಂತ. ಆ ಒಂದು ರಿವ್ಯೂ ಇದೆ ಅಲ್ವಾ, ದಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ನಮಗೆ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಅದರ ರಿಸಲ್ಟ್ ನಮ್ಮ ಓಪನಿಂಗ್ ದಿನ ಕಂಡಿದೆ ಅಂತ ಹೇಳ್ಬೋದು. ಸೊ ಅದು ಒಂದು ರೀತಿಯಲ್ಲಿ ವರ್ಕ್ ಆಗಿದೆ ಪ್ರೀಮಿಯರ್ ಶೋಗಳು ನನಗೆ. ಎಸ್, ಇವತ್ತಿನ ದಿನದಲ್ಲಿ ಒಂದು ಶೋನೇ ಹೌಸ್ಫುಲ್ ಮಾಡೋದು ತುಂಬ ಕಷ್ಟ. ಅಂಥದ್ರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇರ್ತಕ್ಕಂಥದ್ದು. ಜೈಗೆ ಎಲ್ಲರೂ ಜೈಕಾರ ಹಾಕ್ತಾ ಇದ್ದಾರೆ. ಸೊ ಏನು ಹೇಳ್ತಾರೆ? ಹೌದು ಸರ್, ಅಂದರೆ ನಮ್ಮ ಪ್ರಮೋಷನ್ಸ್ ನಾವು ಮಾಡಿದ್ದೀವಿ. ಆ್ಯಂಡ್ ನಮ್ಮ ಕೈಯಲ್ಲಿರುವಂತಹ ಕಂಟ್ರೋಲೇಬಲ್ ಫ್ಯಾಕ್ಟರ್ಸ್ ಏನಿದೆ, ನಾವು ಚೆನ್ನಾಗಿ ಪ್ರಮೋಷನ್ ಮಾಡ್ಬೋದು. ಅದಕ್ಕಿಂತ ಮೊದಲಾಗಿ ಚೆನ್ನಾಗಿ ಸಿನಿಮಾ ಮಾಡ್ಬೋದು. ಒಂದು ಕಥೆಯನ್ನು ನಾವೇನು ಬರೆದಿರ್ತೀವಿ ಅದನ್ನು 100% ಅಲ್ಲೇ ಇದ್ರೂ ಒಂದು 70% ಆದರೂ ಕರೆಕ್ಟಾಗಿ ಫ್ರೇಮ್ ಮೇಲೆ ತೊಗೊಂಬಂದರೆ ಅದೇ ನಮ್ಮ ಮೊದಲ ಗೆಲುವು ಅಂತ ನಾವು ಅಂದ್ಕೋತೀವಿ. ಹಂಗಿರ್ಬೇಕಾದ್ರೆ ಸಿನಿಮಾಗೆ ರಿವ್ಯೂ ಚೆನ್ನಾಗಿ ಬಂದಿದೆ, ಸಿನಿಮಾಗೆ ಜನರು ಚೆನ್ನಾಗಿ ಬಂದಿದ್ದಾರೆ. ಆ್ಯಂಡ್ ಭಾನುವಾರ ಅಂತೂ ನಮ್ಮ ಕರ್ನಾಟಕದಲ್ಲಿ, ಎಂಟೈರ್ ಕರ್ನಾಟಕದಲ್ಲಿ 37 ಹೌಸ್ಫುಲ್ ಶೋಸ್ ಬಂತು. ಆ್ಯಂಡ್ ಒಟ್ಟಾರೆಯಾಗಿ ಮೊದಲ 3 ದಿನಗಳನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 103 ಹೌಸ್ಫುಲ್ ಶೋಗಳು ಜೈ ಸಿನಿಮಾಗೆ ಸಿಕ್ಕಿದೆ, ತುಳು ಹಾಗೂ ಕನ್ನಡ ಆ್ಯಡ್ ಮಾಡಿ. ಸೊ ಒಂದು ದೊಡ್ಡ ಏನಂತೀವಿ, ತುಂಬ ದೊಡ್ಡ ಗೆಲುವು ನಮಗೆ. ಸೊ ಇದು ಇನ್ನಷ್ಟು ದೊಡ್ಡದಾಗಬೇಕು ಅಂತಂದರೆ ಜನ ಇನ್ನಷ್ಟು ಸಂಖ್ಯೆಯಲ್ಲಿ ನೋಡಬೇಕು. ಸೊ ನೋಡ್ತಾರೆ ಅನ್ನೋವಂಥ ನಂಬಿಕೆ. ಓಕೆ, ನಿಮ್ಮ ನಿರ್ದೇಶನದ 2 ಸಿನಿಮಾಗಳು ಕೂಡ ಸಕ್ಸಸ್ ಆಗಿದ್ವು. ಆ ನಿಟ್ಟಿನಲ್ಲಿ ಈಗ 3ನೇ ಸಿನಿಮಾ ಜೈ, ಸೊ ಇದು ಕೂಡ ನಿರೀಕ್ಷೆ ಮೀರಿ ಹೋಗ್ತಾ ಇರ್ತಕ್ಕಂಥದ್ದು. ಏನು ಅನಿಸ್ತಾ ಇದೆ? ಅಲ್ಲ, ಈ ಸಿನಿಮಾ ಜೈ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅವರಿದ್ರು, ಅಥವಾ ದೊಡ್ಡ ಬಜೆಟು, ಅಥವಾ ದೊಡ್ಡದಾಗಿ ಜನ ಎಕ್ಸ್ಪೆಕ್ಟೇಷನಲ್ಲಿ ಇದ್ರು, ಅದೆಲ್ಲ ಹೌದು. ಆದರೆ ಇದು ಒಂದು ರೀತಿಯಲ್ಲಿ ಇಂಡಸ್ಟ್ರಿಗೆ ಹೆಲ್ಪ್ ಕೊಡುವಂಥ ಒಂದು ಸಿನಿಮಾ ಅಂತ ನಾನು ನಂಬಿದ್ದೆ. ಏನಕ್ಕೆ ಅಂತಂದರೆ ನಾವು ಕಳೆದ 2 ಸಿನಿಮಾಗಳನ್ನು ನೋಡಿದ್ರೆ ಇಟ್ ವಾಸ್ ಪಕ್ಕಾ ಕಾಮಿಡಿ ಎಂಟರ್ಟೈನರ್. ಸೊ ಈ ಸಿನಿಮಾದಲ್ಲಿ ಇದು ಕೂಡ ಒಂದು ಕಾಮಿಡಿ ಎಂಟರ್ಟೈನರೇ, ಕಾಮಿಡಿನೇ ಇರೋದು ಈ ಸಿನಿಮಾದಲ್ಲಿ. ಆದರೂ ಕೂಡ ಒಂದು ಸೋಷಿಯಲ್ ಅವೇರ್ನೆಸ್ ಅನ್ನು ಹುಟ್ಟಿಸೋವಂತಹ ಒಂದು ಸಬ್ಜೆಕ್ಟನ್ನು ತಗೊಂಡ್ಬಂದಿದ್ದೀವಿ. ರಾಜಕೀಯ ಅಂತಂದರೆ ಕೇವಲ ನಾಯಕರು ಸೇರಿ ಅಥವಾ ಅಲ್ಲಿರುವಂತಹ ನಾಯಕರ ಸುತ್ತ ಇರುವಂತಹ ಜನರು ಸೇರಿದ್ರೆ ರಾಜಕೀಯ ಅಲ್ಲ. ವೋಟ್ ಹಾಕುವಂತಹ ಪ್ರತಿಯೊಬ್ಬನೂ ಕೂಡ ರಾಜಕೀಯ ಅನ್ನುವಂತಹ ಒಂದು ಏನು ಮೈದಾನ ಇದೆ ಅದರ ಒಳಗಡೆ ಇರುವಂತಹ ಆಟಗಾರ. ಸೊ ಹಾಗಾಗಿ ವೋಟ್ ಹಾಕುವಂತಹ ಜನರು ಯಾರಿದ್ದಾರೆ ಅವ್ರ ಕೈಯಲ್ಲಿರುವಂಥದ್ದು ನಿಜವಾದ ಪವರ್ ಅನ್ನುವಂಥದ್ದನ್ನು ಮತ್ತೆ ಜನರಿಗೆ ಗೊತ್ತಿರುವಂತಹ ಸತ್ಯವನ್ನು ಹೇಳೋದಕ್ಕೆ ಹೊರಟಿದ್ದೀವಿ ಅಷ್ಟೇ.
ಓಕೆ, ಅದೇ ಜೈ ಅಂತಂದಾಗ ಈ ಒಂದು ಏನು ಸ್ಟಾರ್ ಕಾಸ್ಟ್ ತುಂಬ ಮುಖ್ಯ ಆಗುತ್ತೆ. ಸುನಿಲ್ ಶೆಟ್ಟಿ ಅವರು ಬಂದಿರತಕ್ಕಂಥದ್ದು, ಮತ್ತು ನಿಮ್ಮ ಪ್ರಮೋಷನ್ಗೆಲ್ಲ ಬಂದರು, ಬೆಂಗಳೂರಿಗೆ ಕರೆಸಿದ್ರಿ. ಸೊ ಅವತ್ತು ತುಂಬ ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಸೊ ಅದ್ರ ಬಗ್ಗೆ ಹೇಳೋದಾದರೆ. ಇಲ್ಲ, ಸುನಿಲ್ ಶೆಟ್ಟಿ ಅವರು ಈ ಸಿನಿಮಾಗೆ ಬಂದಿದ್ದೆ ಅಥವಾ ಅದು ಅವರು ಈ ಸ್ಕ್ರಿಪ್ಟ್ ಅನ್ನ ಓಕೆ ಅಂದಿದ್ದೆ ನನ್ನ ಒಂದು ಲೈಫಲ್ಲಿ. ನಾನು ಏನು ಇಲ್ಲಿ ತನಕ ಒಂದು 18 ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ 3ನೇ ಸಿನಿಮಾ ಡಿರೆಕ್ಷನ್. ಇದು ನನ್ನ ಒಂದು ಅತ್ಯದ್ಭುತವಾಗಿರುವಂಥ ಒಂದು ಗಳಿಗೆ ಅಂತ ಅನ್ಕೋತೀನಿ. ಬಿಕಾಸ್ ಅಂತಹ ಸೂಪರ್ ಸ್ಟಾರ್ನ ಡಿರೆಕ್ಟ್ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ನನಗೆ ಕಲಿಯೋದಕ್ಕೆ ತುಂಬ ಸಿಕ್ಕಿದಂತಹ ಒಂದು ದಿನಗಳು ಅಂತ ಹೇಳ್ಬೋದು. ಅವರು ಓಕೆ ಅಂದಿದ್ದೆ ದೊಡ್ಡ ಗೆಲುವು. ಅದಾದಮೇಲೆ 5 ದಿನ ಡೇಟ್ ಕೊಟ್ಟರು, ಅದು ಕೂಡ ಫ್ರೀಯಾಗಿ ಡೇಟ್ ಕೊಟ್ಟರು, ಅದು ದೊಡ್ಡ ಖುಷಿ ಕೊಟ್ಟಂಥ ವಿಚಾರ. ಅದ್ರ ಜೊತೆಗೆ ಪ್ರಮೋಷನ್ಗೆ ಬಂದು ಈಗ ಸಿನಿಮಾ ಚೆನ್ನಾಗಿ ಆಗ್ತಿದೆ ಅನ್ನೋದನ್ನು ನೋಡಿ ಅವರು ಕೂಡ ತುಂಬ ಪೋಸ್ಟ್ಗಳನ್ನು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ, ಫೋನ್ ಮಾಡಿ ನನಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಇದೆಲ್ಲ ಒಂದು ರೀತಿಯಲ್ಲಿ ಒಂದು ಸಣ್ಣ ಕಲಾವಿದರಿಗೆ ಸಿಗುವಂತಹ ದೊಡ್ಡ ಪ್ರೋತ್ಸಾಹ ಅಂತ ತಿಳ್ಕೊತೀನಿ ನಾನು. ಓಕೆ, ಏನು ಟಿಪ್ಸ್ ಸಿಕ್ತು ಸೆಟ್ಟಲ್ಲಿ ಸುನಿಲ್ ಶೆಟ್ಟಿ ಸರ್? ಟಿಪ್ಸ್ ಏನು ಅಂತಂದ್ರೆ ವೆಲ್ ಪ್ರಿಪೇರ್ಡ್ ಆಗಿರ್ಬೇಕು ಅನ್ನೋವಂಥದ್ದು ಅವರಿಂದ ಕಲಿತೆ ನಾನು. ಅವರು ಇದೊಂದು ತುಳು ಸಿನಿಮಾ, ಇದೊಂದು ಸಣ್ಣ ಸಿನಿಮಾ. ಬಾಲಿವುಡ್ ಅಂತಂದಾಗ ದೊಡ್ಡ ಸಿನಿಮಾ, ಅದಕ್ಕೆ ದೊಡ್ಡ ಪ್ರಿಪರೇಷನು, ಇದಕ್ಕೆ ಸಣ್ಣ ಪ್ರಿಪರೇಷನು, ಆ ಯಾವ ಭೇದ ಭಾವನೂ ಅವರಲ್ಲಿ ಇರಲಿಲ್ಲ. ಸೊ ಅವ್ರು ಫ್ರೀಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಹೇಗೋ ಒಂದು ಸಣ್ಣದಾಗಿ ಮಾಡೋ ಹೋಗ್ಬೋದು, ಅದಿರಲಿಲ್ಲ. ಅವ್ರು ಮಾಡ್ತಾ ಇದ್ದಂತಹ ಪ್ರಿಪ್ರೇಷನು, ಅವರು ಅದಕ್ಕೆ ಮುಂಚೆನೇ ತಯಾರಾಗ್ತಿದ್ದಂತಹ ರೀತಿಯನ್ನು ನೋಡಿ ನಾನೊಂದು ಅಳವಡಿಕೆ ಮಾಡಿಕೊಂಡೆ. ಸಿನಿಮಾ ಮಾಡಬೇಕಾದ್ರೆ ಆ ರೀತಿಯ ಪ್ರಿಪ್ರೇಷನ್ ಇನ್ನು ಎಲ್ಲ ದಿನಗಳಲ್ಲೂ ಮಾಡ್ಕೋಬೇಕು ಅಂತ. ಸುನಿಲ್ ಶೆಟ್ಟಿ ಅವ್ರು ಬರ್ತಾ ಇದ್ದಾರೆ ಅಂತ ನಾವು ಎಕ್ಸ್ಟ್ರಾ ಅಲರ್ಟ್ ಆಗಿದ್ವಿ. ಸೊ ಎಕ್ಸ್ಟ್ರಾ ಪ್ರಿಪೇರ್ಡ್ ಆಗಿರ್ತಾ ಇದ್ವಿ, ಎಕ್ಸ್ಟ್ರಾ ಕ್ಲಾರಿಟಿ ಇತ್ತು ನಮ್ಮ ಹತ್ರ. ಸೊ ಅದು ಪ್ರತಿದಿನ ಇರಬೇಕು ಅನ್ನೋವಂಥದ್ದು ಅವರಿಂದ ಕಲಿತೆ. ಅದ್ರ ಜೊತೆಗೆ ಸಣ್ಣದು ದೊಡ್ಡದು ಅನ್ನೋವಂಥದ್ದು ಕೆಲಸದಲ್ಲಿ ಇಲ್ಲ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡೆ. ಸಿನಿಮಾದಲ್ಲಿ ಇದು ಸಣ್ಣ ಇಂಡಸ್ಟ್ರಿ, ಇದು ದೊಡ್ಡ ಇಂಡಸ್ಟ್ರಿ, ಅಥವಾ ಇದು ಸಣ್ಣ ಸಿನಿಮಾ, ಅದು ದೊಡ್ಡ ಸಿನಿಮಾ ಅಲ್ಲ. ಇದು ಎಲ್ಲಾನು ಸಿನಿಮಾ, ಇದು ಎಲ್ಲಾನು ಕೆಲಸಕ್ಕೆ ಅಂತ ನಾವು ಒಪ್ಕೊಂಡ ಮೇಲೆ ಎಲ್ಲವನ್ನೂ ಸೇಮ್ ಆಗಿ ನೋಡಬೇಕು ಅಂತ ಅವ್ರು ನನಗೆ ತಿಳಿಸ್ಬಿಟ್ಟು ಹೋದಂಗೆ ಆಯಿತು ಆ ಒಂದು 5 ದಿನಗಳ ಶೂಟಲ್ಲಿ. ಓಕೆ, ರಾಜಕೀಯ ಚದುರಂಗದ ಆಟದಲ್ಲಿ ನಿಮ್ಮ ಒಂದು ಕಬಡ್ಡಿ ಆಟ ಎಷ್ಟು ಗಮನ ಸೆಳೀತು, ಹೆಂಗೆ ಅಂತ? ಫಸ್ಟ್ ಹಾಫಲ್ಲಿ ತುಂಬ ಥ್ರಿಲ್ ಕೊಡೋವಂಥದ್ದೇ ಆ ಒಂದು ಕಬಡ್ಡಿ ಸೀಕ್ವೆನ್ಸ್. ತುಂಬ ಜನ ಬಂದು ಹೇಳ್ತಾರೆ ಇಡೀ ಸಿನಿಮಾದಲ್ಲಿ ಸುನಿಲ್ ಶೆಟ್ಟಿ ಅವ್ರ ಪಾರ್ಟು ನೆಕ್ಸ್ಟ್ ಲೆವೆಲ್ ಖುಷಿಯಾಗಿರುವಂಥದ್ದು. ಅದಾದಮೇಲೆ ಆ ಕಬಡ್ಡಿ ಪೋರ್ಷನ್ ಏನಿದೆ ಇಡೀ ಸಿನಿಮಾದಲ್ಲಿ ಒಂದು ಗ್ರಾಮೀಣ ಸೊಗಡನ್ನು ಕೊಡುತ್ತೆ, ಅಥವಾ ನಮ್ಮ ಒಂದು ಗ್ರಾಮೀಣ ಕ್ರೀಡೆಯನ್ನ ಎಂಟರ್ಟೈನಿಂಗ್ ಆಗಿ ತೋರಿಸಿದ್ದಾರೆ, ಅದು ಮಜಾ ಕೊಡುತ್ತೆ. ಆ್ಯಂಡ್ ಅದಾದಮೇಲೆ ಅಲ್ಲೊಂದು ಫೈಟ್ ಆಗುತ್ತೆ. ಫೈಟ್ ಆದಮೇಲೆ ಒಂದು ಇಮೋಷನಲ್ ಸೀನ್ ಬರುತ್ತೆ, ಒಂದು ಅಮ್ಮನ ಒಂದು ಸೀನ್ ಬರುತ್ತೆ. ಅದು ಎಲ್ಲ ಹೇಳೋಕ್ಕಾಗಲ್ಲ. ಸೊ ರೋಡ್ ಮಧ್ಯೆ ಒಂದು ಫೈಟ್ ಆದ್ಮೇಲೆ ಒಂದು ಇಮೋಷನಲ್ ಸೀನ್ ಬರುತ್ತೆ. ಅದು ತುಂಬಾ ಜನ ಬಂದು ಹೇಳಿದ್ರು ಅದು ನಿಮ್ಮ ಸೀನ್ನ ಲಿಫ್ಟ್ ಮಾಡಿದ್ದು. ಬಿಕಾಸ್ ಫೈಟು ಎಂಟರ್ಟೈನ್ಮೆಂಟ್ ಎಲ್ಲದರಲ್ಲೂ ಇರುತ್ತೆ, ಅದಾದ್ಮೇಲೆ ಅಲ್ಲೊಂದು ಚೇಂಜ್ ಓವರ್ ಆಗುತ್ತೆ. ತಾಯಿ ಅಂದ್ರೆ ಎಲ್ಲರ ತಾಯಿನೂ ಒಂದೇ ತರ ಅನ್ನುವಂಥ ಒಂದು ಮೆಸೇಜ್ ಅಲ್ಲಿ ಹೋಗುತ್ತೆ. ಅದು ನಮಗೆ ತುಂಬಾ ಟಚ್ ಆಯ್ತು ಅಂತ. ಸೊ ಕಲೆಕ್ಷನು ಅಥವಾ ಹೌಸ್ಫುಲ್ ಶೋಗಳು ಸೆಕೆಂಡ್ರಿ. ಸೊ ಈ ತರ ನಾವು ಬರೆದಂತಹ ಬರವಣಿಗೆ ಜನರ ಮನಸ್ಸಿಗೆ ಇಂಪ್ಯಾಕ್ಟ್ ಮಾಡಿದಾಗ ಅದೇ ದೊಡ್ಡ ಗೆಲುವು, ಮೊದಲ ಗೆಲುವು. ಓಕೆ, ಥಿಯೇಟ್ರಿಗೆ ವಿಸಿಟ್ ಆದಂಥ ಸಂದರ್ಭದಲ್ಲಿ ರಿವ್ಯೂಸ್ ಹೇಳೋಂಥ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳನ್ನ ಹೇಳಿದ್ರಿ ನೀವು. ಅದನ್ನು ಯಾವ್ಯಾವ ಅಂಶಗಳು ಅವ್ರಿಗೆ ಇಷ್ಟ ಆಗಿದ್ದು ನಿಮ್ಮ ಹತ್ರ ಬಂದು ಯಾರು ಶೇರ್ ಮಾಡ್ಕೊಂಡ್ರಿ, ಹೇಗೆ ಹೇಳಿದ್ರಿ, ಏನಂತ? ಅಲ್ಲ, ಫಸ್ಟ್ ಹೇಳೋದು ಒಂದು ಅಂದರೆ ಸುನಿಲ್ ಶೆಟ್ಟಿ ಅವ್ರದ್ದು ಸೂಪರ್ ಆಗಿದೆ ಅನ್ನುವಂಥದ್ದು ಎಲ್ಲರ ಬಾಯಲ್ಲೂ ಬರುತ್ತೆ, ಅದೊಂದು ಒಂದೇ ಬರುತ್ತೆ. ಇನ್ನೊಂದು ನಾನು ತುಂಬ ಅಂದರೆ ನಮ್ಮ ಈ ಸಿನಿಮಾದಲ್ಲಿ ಉದ್ದೇಶ ಇದ್ದಿದ್ದು ಒಂದು ಸ್ವಲ್ಪ ಜನರಿಗೆ ಅವೇರ್ನೆಸ್ ಬರಲಿ ರಾಜಕೀಯದ ಬಗ್ಗೆ, ಅದ್ರ ಜೊತೆಗೆ ಒಂದು ಮನೋರಂಜನೆ ಸಿಗಲಿ, ಫುಲ್ ಆನ್ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ. ಆದರೆ ಪ್ರತಿ ಶೋನಲ್ಲಿ ನೋಡಿದ್ರೆ ಯಾರೋ ಒಬ್ಬರಿಬ್ರು ಅಳ್ತಾ ಇರ್ತಾರೆ. ಆ ಅಮ್ಮನ ಸೀಕ್ವೆನ್ಸ್ ಬಂದಾಗ ಎಷ್ಟು ನಂಬೇಕಾದ್ರೆ ವಿಡಿಯೋ ರಾಶಿಗಟ್ಟಲೆ ಇದೆ ನಮ್ಮ ಹತ್ರ, ಎಷ್ಟೋ ಜನ ಅಳ್ತಾ ಇದ್ರು. ಇದು ಒಂದು ರೀತಿಯಲ್ಲಿ ನಮ್ಗೆ ಸರ್ಪ್ರೈಸ್ ಆಯಿತು. ಅಂದರೆ ನಾವು ಇಮೋಷನಲಿ ಕನೆಕ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ, ಆದರೆ ಅವರ ಲೈಫ್ಗೆ ಅದನ್ನು ಕನೆಕ್ಟ್ ಮಾಡಿಕೊಂಡು ಅಳೋ ಅಂಥದ್ದು, ಅವರು ನಮ್ಮ ಅಮ್ಮನ್ನ ನೆನೆಸ್ಕೊಂಡೆ ಅಥವಾ ಅವರ ಅಮ್ಮನ ಒಂದು ಏನೋ ಸಿಚುವೇಶನ್ನ ಕನೆಕ್ಟ್ ಮಾಡ್ಕೊಂಡು ಅಳೋ ಅಂಥದ್ದು. ಮೊನ್ನೊಬ್ರು ಬಂದು ಎತ್ತಿ ಅಮ್ಮನನ್ನ ಇನ್ನು ಕಾಯಿಸ್ಬಾರ್ದು ಯಾವುದೇ ಸಿಚುವೇಶನಲ್ಲೂ. ಅಮ್ಮನ ಫೋನ್ ಬಂದರೆ ನಾನು ಯಾವುದೇ ಕೆಲಸ ಇದ್ರು ಅದನ್ನು ಪಕ್ಕಕ್ಕಿಟ್ಟು ನಾನು ಅಮ್ಮನಿಗೆ ಇಂಪಾರ್ಟೆನ್ಸ್ ಕೊಡ್ತೀನಿ, ಈ ಎಲ್ಲ ಮಾತುಗಳನ್ನು ಹೇಳೋವಂಥದ್ದು. ಇದೊಂದು ರೀತಿಯಲ್ಲಿ ಸರ್ಪ್ರೈಸ್. ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸಿನಿಮಾದಲ್ಲಿ ಇಂಥದ್ದೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ನನಗೆ ಆ್ಯಕ್ಚುಲಿ ಬೇಸಿಕಲಿ ಅಮ್ಮ ಇಲ್ಲ. ಸೊ ಹಾಗಾಗಿ ನನ್ನ ಸಿನಿಮಾ ನೋಡಿದವರು ಅವ್ರ ಅಮ್ಮನ್ನ ಪ್ರೀತಿ ಮಾಡಿದ್ರೆ ಈ ಸಿನಿಮಾದಿಂದ, ಪ್ರೀತಿ ಡೆಫಿನೆಟ್ಲಿ ಮಾಡ್ತಾರೆ, ಈ ಸಿನಿಮಾದಿಂದ
ಆ ಪ್ರೀತಿ ಮತ್ತೆ ರೀಕಾಲ್ ಆದರೆ ಅದು ನನಗೆ ದೊಡ್ಡ ಅವಾರ್ಡ್ ಅಂತ ನಾನು ಸ್ವೀಕಾರ ಮಾಡ್ತೀನಿ. ಸಿನಿಮಾ 100 ಕೋಟಿ ಗಳಿಕೆ ಮಾಡಿದರೆ ಅದೊಂದು ದೊಡ್ಡ ಸಕ್ಸಸ್ ಅಲ್ಲ. ಸಿನಿಮಾ ಇನ್ನೊಂದು ಯಾವುದೇ ರೀತಿಯಲ್ಲಿ ಗಲ್ಲಾಪೆಟ್ಟಿಗೆ ಅಥವಾ ಆ ಥರ ಸಕ್ಸಸ್ ಆದರೆ 100 ದಿನ ಓಡಿದರೆ ಆ ಥರ ಸಕ್ಸಸ್ ಅಲ್ಲ. ನೀವೇನು ಎಲಿಮೆಂಟನ್ನ ಹೇಳಿದ್ರಿ ಅದು ಜನಕ್ಕೆ ತಲುಪಬೇಕು ಅಂದ್ಕೊಂಡಿದ್ರೆ ಅದು ತಲುಪಿದೆ ಅಂದಾಗ ಅದೇ ದೊಡ್ಡ ಸಕ್ಸಸ್ ಅಂತ ಅನ್ಕೊಂಡು. 100%. ಬಿಕಾಸ್ ನೋಡಿ 100 ಕೋಟಿ ಅದೆಲ್ಲ ನಾವೆಲ್ಲ ಆ ಕನಸು ಕಂಡಿಲ್ಲ. ಬಿಕಾಸ್ ಅದು ತುಂಬ ದೊಡ್ಡ ವಿಷಯ. 100 ಕೋಟಿ ಅನ್ನೋವಂಥದ್ದು ನಮ್ಮ ಏಮ್ ಇರೋವಂಥದ್ದು. ನಾವೇನು ದುಡ್ಡು ಹಾಕಿದ್ದೀವಿ ಅಷ್ಟು ಬಂದರೆ ವಿ ಆರ್ ರಿಯಲಿ ಹ್ಯಾಪಿ. ನಮ್ಮ ಪ್ರೊಡ್ಯೂಸರ್ಸ್ ಹ್ಯಾಪಿ ಆದರೆ ನಾವು ಹ್ಯಾಪಿ. ಸೊ ಇಲ್ಲಿ ಈ ದುಡ್ಡು ಅನ್ನೋವಂಥದ್ದು ಅದು ಬಿಸ್ನೆಸ್ ಆ್ಯಂಗ್ಲಲ್ಲಿ ಬರೋವಂಥದ್ದು. ಅದರೊಬ್ಬ ನಿರ್ದೇಶಕ ಅಂತ ಬಂದಾಗ ದುಡ್ಡು ಇಂಪಾರ್ಟೆಂಟ್, ಕಲೆಕ್ಷನ್ ಇಂಪಾರ್ಟೆಂಟ್, ಎಲ್ಲಾನು ಇಂಪಾರ್ಟೆಂಟ್. ಆದರೆ ಕಲೆಕ್ಷನ್ ಎಲ್ಲ ಬಂದು ಸಿನಿಮಾ ಚೆನ್ನಾಗಿರಲಿಲ್ಲ ಗುರು, ಅದು ಹಂಗಿತ್ತು ಇದು ಹಿಂಗಿತ್ತು ನಮ್ಗೇನು ಅನಿಸಿಲ್ಲ ಅಂತ ಬಂದರೆ ದುಡ್ಡು ಖುಷಿ ಕೊಡ್ಬೋದು, ಆದರೆ ಆ್ಯಸ್ ಅ ರೈಟರ್ ಖುಷಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಮಗೆ ಇವಾಗ ದುಡ್ಡು ಎಷ್ಟಾಗಿದೆ, ದುಡ್ಡು ಖುಷಿ ಕೊಟ್ಟಿದೆ ಇಲ್ಲ ಅಂತಲ್ಲ, ಆದರೆ ಅದಕ್ಕಿಂತಲೂ ಜಾಸ್ತಿ ಆ ಬರೆದಿರೋಂಥ ವಿಚಾರ ಅವ್ರಿಗೆ ರೀಚ್ ಆಗಿರೋವಂಥದ್ದಿದೆ ಅಲ್ವಾ, ಅದು ನಮಗೆ ಇನ್ನಷ್ಟು ಚೆನ್ನಾಗಿ ಬರೀಬೇಕು, ಇನ್ನಷ್ಟು ಏನೋ ಬೆಟ್ರಾಗಿ ಬರೀಬೇಕು ಅಂತ ಅದು ಇನ್ನಷ್ಟು ಇನ್ಸ್ಪೈರ್ ಮಾಡುತ್ತೆ ನಮ್ಮನ್ನು. ಓಕೆ, ಸಕ್ಸಸ್ ಯಾತ್ರೆ ಯಾವ್ಯಾವ ಎಲ್ಲ ಕಡೆ ಹೋಗ್ಬೇಕು ಅನ್ಕೊಂಡಿದ್ದೀರಾ? ಯಾವಾಗ ಶುರು ಮಾಡ್ತಾ ಇದ್ದೀರಾ? ಇದು ಏನು ಅಂತಂದ್ರೆ ಇದು ತುಳು ಕನ್ನಡ ಎರಡು ಭಾಷೆಯಲ್ಲಿ ಇದ್ರೂ ಕೂಡ ಇದೊಂದು ತುಳು ಸಿನಿಮಾವನ್ನ ಕನ್ನಡಕ್ಕೆ ಡಬ್ ಮಾಡಿರೋವಂಥದ್ದು ನಾವು. ಹಾಗಿರ್ಬೇಕಾದ್ರೆ ಸಕ್ಸಸ್ ಯಾತ್ರೆ ಈಗ ತುಂಬಾ ಕಡೆಗಳಿಗೆ ಹೋಗ್ಬೇಕು ಅಂತ ಇದೆ, ಬಟ್ ಟೈಮ್ ಪರ್ಮಿಟ್ ಕೂಡ ಆಗ್ಬೇಕು. ಬಿಕಾಸ್ ನಮ್ಮ ಊರಲ್ಲೇ ತುಂಬಾ ಬೇರೆ 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 ಊರುಗಳಿದೆ. ಮಂಗಳೂರು ಅಂತ ಇದೆ, ಪುತ್ತೂರಿಗೆ ಹೋಗ್ಬೇಕು, ಅಲ್ಲಿ ಉಡುಪಿಗೆ ಹೋಗ್ಬೇಕು, ಕಾರ್ಕಳಕ್ಕೆ ಹೋಗ್ಬೇಕು, ಇಲ್ಲಿ ತುಂಬಾ ಊರುಗಳಿದೆ ಅಲ್ಲಿ. ಸೊ ಅದ್ರ ಮಧ್ಯೆ ಬೆಂಗಳೂರು, ಮೈಸೂರು ಹಿಂಗೂ ಹೋಗ್ಬೇಕು ಅಂತ ಇದೆ. ಸೊ ಇವಾಗ ನಾವು ಒಂದು 2-3 ದಿನ ಬೆಂಗಳೂರಲ್ಲೇ ಸಕ್ಸಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಸೊ ಮಂಗಳೂರಲ್ಲೂ ತುಂಬಾ ಕಡೆಗಳಲ್ಲಿ ಮಾಡಬೇಕು ಅಂತ ಇದೆ, ಬಟ್ ಒಂದು ವಾರ ನಮ್ಮಲ್ಲೂ ಪ್ಲಾನ್ ಇಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ. ಎಲ್ಲಿ ಜನ ಜಾಸ್ತಿ ಇದ್ದಾರೆ ಅಲ್ಲಿಗೆ ಹೋಗ್ತಾ ಇದೀವಿ. ಓಕೆ, ವಿದೇಶದಲ್ಲೂ ಕೂಡ ಸಿನಿಮಾ ರಿಲೀಸ್ ಆಗಿದೆ ಅಟ್ ಎ ಟೈಮ್. ಸೊ ಅಲ್ಲಿನ ಒಂದು ರೆಸ್ಪಾನ್ಸ್ ಹೇಗಿದೆ, ಯಾವ ತರ ಬರ್ತಾ ಇದೆ ರಿಪೋರ್ಟ್? ವಿದೇಶದಲ್ಲಿ ಆಲ್ರೆಡಿ ಹ್ಯೂಜ್ ನಂಬರ್ ಅಲ್ಲಿ ಪ್ರೀಮಿಯರ್ಸ್ ನೋಡಿದ್ದಾರೆ. ಈಗ ಮಸ್ಕತ್ ಅಲ್ಲಿ 7 ಶೋ ಪ್ರೀಮಿಯರ್ ಆಗಿದೆ. ಅಲ್ಲಿ ನಾರ್ಮಲಿ ಒಂದು 7-8 ಶೋಗಳೇ ಆಗುವಂಥದ್ದು. ಅದರಲ್ಲಿ ಪ್ರೀಮಿಯರ್ ಶೋನಲ್ಲೇ ಹೈಯೆಸ್ಟ್ ಜನ ನೋಡಿದ್ದಾರೆ. ಬಟ್ ಸ್ಟಿಲ್ ನಾವು ಎಲ್ಲ ಕಡೆಗಳಲ್ಲಿ ದುಬೈ ಇರ್ಬೋದು, ಮಸ್ಕತ್ ಇರ್ಬೋದು, ಬೆಹರನ್ ಇರ್ಬೋದು, ಕತಾರ್ ಇರ್ಬೋದು, ಸೌದಿ ಅರೇಬಿಯಾ, ಇಲ್ಲೆಲ್ಲ ನಾರ್ಮಲ್ ರಿಲೀಸ್ ಮಾಡಿದ್ದೀವಿ. ಇದೊಂದು ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ಅಟ್ ಎ ಟೈಮ್ ಒಂದು ತುಳು ಸಿನಿಮಾ ಎಲ್ಲಾ ಕಡೆಗಳಲ್ಲಿ ರಿಲೀಸ್ ಆಗುವಂಥದ್ದು. ಅದರಲ್ಲಿ ಸೌದಿ ಅರೇಬಿಯಾ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬರ್ತಾ ಇದೆ. ಬಾಕಿ ಎಲ್ಲ ಕಡೆಗಳಲ್ಲಿ ಈಗ ದುಬೈ ಎಲ್ಲ ನಾವು ಎಕ್ಸ್ಪೆಕ್ಟೆಡ್ ಅಂದ್ರೆ ಅಲ್ಲಿ ರೆಸ್ಪಾನ್ಸ್ ಬಂದೇ ಬರುತ್ತೆ. ಬಟ್ ಸೌದಿ ಅರೇಬಿಯಾ ಫಸ್ಟ್ ಟೈಮ್ ನಾವು ನಾರ್ಮಲ್ ರಿಲೀಸ್ ಮಾಡ್ತಾ ಇರೋದು. ಯಾವುದೇ ತುಳು ಸಿನಿಮಾ ಇಲ್ಲಿ ತನಕ ನಾರ್ಮಲ್ ರಿಲೀಸ್ ಆಗಿಲ್ಲ ಅಲ್ಲಿ. ಸೊ 3-4 ಶೋ ಹೌಸ್ಫುಲ್ ಆಗಿದೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಯ್ತು. ಅಂಡ್ ದುಬೈಯಲ್ಲಿ ಎಕ್ಸ್ಟ್ರಾರ್ಡಿನರಿ ರೆಸ್ಪಾನ್ಸ್ ಬರ್ತಾ ಇದೆ. ಮಸ್ಕತ್ತು ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಒಂದು ರೇಂಜ್ಗೆ ರೆಸ್ಪಾನ್ಸ್ ಜೊತೆಗೆ ಇಷ್ಟಪಡ್ತಾ ಇದ್ದಾರೆ. ದಾಟ್ ಇಸ್ ಮೋರ್ ಇಂಪಾರ್ಟೆಂಟ್. ಯಾರೊಬ್ರು ಬಂದು ಇದು ಹಂಗಾಗ್ಬೇಕಾಗಿತ್ತು, ಅದು ಹಿಂಗಾಗ್ಬೇಕಾಗಿತ್ತು, ಇದು ಬರ್ತಾ ಇಲ್ಲ. ಸೊ ಸಿನಿಮಾ ನಮಗೆ ಮನಸ್ಸಿಗೆ ಇಷ್ಟ ಆಗಿದೆ ಅನ್ನುವಂಥ ಮಾತುಗಳು, ಅದನ್ನ ಕೇಳೋದಕ್ಕೆ ಖುಷಿ ಆಗುತ್ತೆ. ಓಕೆ, ಸುನಿಲ್ ಶೆಟ್ಟಿ ಸರ್ ಸಿನಿಮಾ ಫುಲ್ ನೋಡಿದ್ರಾ? ಏನಂತ ಹೇಳಿದ್ರೆ ಏನಂತ ನೋಡಿ ಸರ್? ಸುನಿಲ್ ಶೆಟ್ಟಿ ಸರ್ ಫುಲ್ ಸಿನಿಮಾ ಇನ್ನೂ ನೋಡಿಲ್ಲ. ಅವರು ಪ್ಲಾನ್ ಮಾಡ್ತಾ ಇದ್ದಾರೆ. ಮೇ ಬಿ ಈ ವೀಕೆಂಡ್ ಅಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಬಿಕಾಸ್ ಅವರು ಹಿ ಈಸ್ ವೆರಿ ಎಕ್ಸೈಟೆಡ್. ಅವರು ಮುಂಬೈ ರಿಲೀಸ್ ಕಾಯ್ತಾ ಇದ್ರು. ಮುಂಬೈ ಸ್ವಲ್ಪ ಲೇಟ್ ಮಾಡ್ತಾ ಇದೀವಿ, ನಮ್ಗೆ ಇಲ್ಲಿ ಸ್ವಲ್ಪ ಫೋಕಸ್ ಮಾಡೋದಕ್ಕೋಸ್ಕರ. ಸೊ ಪ್ಲಾನ್ ಹಂಗೆ ಆದ್ರೆ ಈ ವಾರದ ಎಂಡ್ ಅಲ್ಲಿ ಅವ್ರು ಬಂದು ಸಿನಿಮಾ ಬಹುಶಃ ನೋಡ್ತಾರೆ. ಓಕೆ, ಸಾಕಷ್ಟು ಜನ ಸಿನಿಮಾ ನೋಡಿದವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇನ್ನೂ ತುಂಬ ಜನ ಸಿನಿಮಾ ನೋಡೋರಿದ್ದಾರೆ. ಕೆಲವರು ಇನ್ನೂ ನೆಕ್ಸ್ಟ್ ವೀಕೆಂಡ್ ಪ್ಲ್ಯಾನ್ ಮಾಡೋರಿದ್ದಾರೆ, ಅಥವಾ ಇನ್ನೂ ಯಾವುದೋ ಒಂದು ರಜೆಗಾಗಿ ಕಾಯ್ತಾ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಸೊ ಅವರಿಗೆಲ್ಲ ನಮ್ಮ ಪಬ್ಲಿಕ್ ಟಿವಿ ಮೂಲಕ ಏನು ಕೇಳ್ತಾರೆ? ಪಬ್ಲಿಕ್ ಟಿವಿ ಮುಖ್ಯನ ಹೇಳೋವಂಥದ್ದು ಏನು ಅಂತಂದ್ರೆ, ಒಂದು ಸಿನಿಮಾಗೆ ಇತ್ತೀಚಿನ ಟೈಮಲ್ಲಿ ನಿಮಗೆ ಗೊತ್ತಿದೆ, ಈಗ ಕೆಲವು ಉದಾಹರಣೆಗಳು ಮಾತ್ರ ಇರೋವಂಥದ್ದು. ಕಾಂತಾರ ಸೂಪರ್ ಡೂಪರ್ ಹಿಟ್. ಅದು 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 ಕೆಟಗರಿನೇ ಬೇರೆ. ಅದು ಜನ ಎಕ್ಸ್ಪೆಕ್ಟ್ ಮಾಡುವಂತಹ ಸಿನಿಮಾ. ಸೊ ನಮ್ದೆಲ್ಲ ಹೊಸಬ್ರಿರುವಂತಹ ಸಿನಿಮಾ. ಸೊ ನಮಗೆ ಒಂದು 5-6 ಶೋಸ್ ಫುಲ್ ಆದ್ರೇನೆ ದೊಡ್ಡ ವಿಷಯ. ಅಂತದ್ರಲ್ಲಿ 100ಕ್ಕಿಂತ ಹೆಚ್ಚು ಶೋಗಳು ಹೌಸ್ಫುಲ್ ಆಗಿದೆ ಅಂತಂದ್ರೆ ಅದು ಬಲು ದೊಡ್ಡ ಗೆಲುವು ನನಗೆ ಅಥವಾ ನನ್ನ ತಂಡಕ್ಕೆ ಅಂತ ನಾವು ತಗೋತೀವಿ. ಆದ್ರೆ ಅದ್ರ ಜೊತೆಗೆ ಇನ್ನಷ್ಟು ಜನ ನೋಡ್ಬೇಕು. ಬಿಕಾಸ್ ನಾವು ಕನ್ನಡದಲ್ಲಿ ಮಾಡಿರುವಂತ ಉದ್ದೇಶ ಏನು ಅಂತಂದ್ರೆ, ಹಿಂದೆ ಎಲ್ಲ ತುಳುವಲ್ಲಿ ರಿಲೀಸ್ ಮಾಡಿದಾಗ ಕನ್ನಡನೂ ಮಾಡಿ ನಮಗೂ ತುಳು ಸಿನಿಮಾ ನೋಡ್ಬೇಕು ಅಂತ ತುಂಬಾ ಜನ ಹೇಳ್ತಾ ಇದ್ರು. ಸೊ ಜೈ ಸಿನಿಮಾ ತುಳುವಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಹೋಗ್ತಾ ಇದೆ, ಕನ್ನಡದಲ್ಲಿ ಚೆನ್ನಾಗಿ ಹೋಗ್ತಿದೆ. ಬಟ್ ಇನ್ನೂ ಚೆನ್ನಾಗಿ ಜನ ಬಂದು ನೋಡಿದ್ರೆ ತುಳು ಸಿನಿಮಾ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ತುಳು ಸಿನಿಮಾ ಅಂತ ಇದನ್ನ ನೋಡ್ಬೇಕು ಅಂತ ಇಲ್ಲ, ಇದನ್ನ ಸಿನಿಮಾ ಅಂತ ನೋಡಿ. ಅಂಡ್
ಸೂ ಫ್ರಮ್ ಶೋ ಯಾವ ರೀತಿಯ ಒಂದು ಮನೋರಂಜನೆ ಕೊಟ್ಟಿತ್ತು, ಅದೇ ರೀತಿ ಒಂದು ಮನೋರಂಜನೆ ನಿಮಗೋಸ್ಕರ ಕಾಯ್ತಾ ಇದೆ. ಸೊ ಸದ್ಯಕ್ಕೆ ನಾವು ತುಂಬಾ ಖುಷಿಯಾಗಿದ್ದೀವಿ, ಬಟ್ ಇನ್ನಷ್ಟು ಜನ ಬರಬೇಕು, ಇನ್ನಷ್ಟು ಜನ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್.